ಆನೆಗಳು ಕಮ್ಯುನಿಕೇಟ್ ಮಾಡೋದಕ್ಕೆ ಬೇರೆ ಬೇರೆ ವಿಧಗಳಿವೆ. ಒಂದು ವಿಜುವಲ್ ಕಮ್ಯುನಿಕೇಶನ್, ಒಂದು ಆನೆ ಇನ್ನೊಂದು ಆನೆನ ನೋಡಿ ಕಮ್ಯುನಿಕೇಟ್ ಮಾಡ್ತಾ ಇರ್ಬೋದು. ನಾವು ಏನೋ ಕೈ ಎತ್ತೋದು ಅದೆಲ್ಲ ಮಾಡ್ತೀವಲ್ಲ ಆ ತರ. ಇನ್ನೊಂದು ಅವುಗಳ ವಾಸನ, ಇದು ಕೆಮಿಕಲ್ ಕಮ್ಯುನಿಕೇಶನ್. ಅವುಗಳ ಲದ್ದಿಯಲ್ಲಿ, ಅವುಗಳ ಮಲದಲ್ಲಿ, ಅವುಗಳ ಉಚ್ಚೆಯಲ್ಲೆಲ್ಲ ಕಮ್ಯುನಿಕೇಟ್ ಮಾಡಿರ್ಬೋದು. ಫೆರ್ಮೋನ್ಸ್ ಇರ್ತದೆ. ಇವಾಗ ಹೆಣ್ಣಾನೆ ಹೋಗಿದ್ರೆ ಗಂಡಾನೆ ಬಂದು ಅದ್ರದ್ದು ವಾಸನೆ ನೋಡಿ ಇನ್ನೊಂದು ಹೆಣ್ಣಾನೆ ಬೆದೆಗೆ ಬಂದಿದೆ ಅಂತ ಅರ್ಥ ಮಾಡ್ಕೊಂಡು ಅವುಗಳ ಹಿಂದೆ ಹೋಗೋದು. ಅಥವಾ ಗಂಡಾನೆಗಳಲ್ಲಿ ಮಸ್ತ್ ಅಂತ ಬರ್ತದೆ. ಅವುಗಳ ಟೆಂಪೊರಲ್ ಗ್ಲ್ಯಾಂಡ್ಸ್ ಇಂದ ಕಿವಿ ಹತ್ರ ಕಿವಿ ಮತ್ತೆ ಕಣ್ಣಿನ ಮಧ್ಯೆ ಒಂದು ಗ್ಲ್ಯಾಂಡ್ ಇರುತ್ತೆ. ಅಲ್ಲಿಂದ ಒಂದು ಸ್ರಾವ, ಒಂದು ಲಿಕ್ವಿಡ್ ಸ್ರಾವ ಆಗುತ್ತೆ. ಅದರಿಂದ ಬರುವಂತ ವಾಸನೆಯಿಂದ ಬೇರೆ ಗಂಡಾನೆಗಳಿಗೆ ಈ ಗಂಡಾನೆ ಮಸ್ತಲ್ಲಿದೆ, ಇದರಿಂದ ದೂರ ಇರ್ಬೇಕು ನಾವು ಅಂತ ಸಿಗ್ನಲ್ ಕೊಡುತ್ತೆ. ಕೊನೆಯದು ಬಹಳ ಕೌತುಕವಾಗಿರೋ ಕಮ್ಯುನಿಕೇಶನ್ ಮೆಥಡಾಲಜಿ ಅಂದ್ರೆ ಶಬ್ದ. ಶಬ್ದ ಅಂದ್ರೆ ಆನೆಗಳು ನಮ್ ತರ ಎಲ್ಲ ನಾವು ಮಾತಾಡೋದು, ಈಗ ನಾನು ನೀವು ಮಾತಾಡ್ತಿರೋದು ಸುಮಾರು 20 ಕಿಲೋ ಹರ್ಟ್ಸ್ ಇರುತ್ತೆ, 20 ಹರ್ಟ್ಸ್ ಇರುತ್ತೆ. ಇದು ಹೈ ಫ್ರೀಕ್ವೆನ್ಸಿ ಸೌಂಡ್ ಅಂತ ನಾವು ಕರಿತೀವಿ. ಆದ್ರೆ 18 ಹರ್ಟ್ಸ್ ಇಂದ ಕಡಿಮೆ ಇದ್ರೆ ಅದು ಲೋ ಫ್ರೀಕ್ವೆನ್ಸಿ ಶಬ್ದ ಆಗುತ್ತೆ. ಆನೆಗಳು ತುಂಬಾ ಹೆಚ್ಚಾಗಿ ಲೋ ಫ್ರೀಕ್ವೆನ್ಸಿಯಲ್ಲಿ ಅವುಗಳು ಕಮ್ಯುನಿಕೇಟ್ ಮಾಡುತ್ತೆ. ಅದು ನಮಗೆ ಮನುಷ್ಯನ ಕಿವಿಗೆ ಕೇಳಿಸೋದಿಲ್ಲ. ಅದು ಒಂಥರ ನಾವು ಹೊಟ್ಟೆಲಿ ಗುಡು 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 ಅಂತ ಹೊಟ್ಟೆ ಎಸ್ದಾಗ ಶಬ್ದ ಬರುತ್ತಲ್ಲ, ಆ ತರ ಶಬ್ದದಲ್ಲೆಲ್ಲ ಕಮ್ಯುನಿಕೇಟ್ ಮಾಡ್ತಿರುತ್ತೆ. ನಾನು ಎಷ್ಟೊಂದ್ಸಲ ಮನೆ ಹತ್ರ ಬರೋ ಆನೆಗಳಲ್ಲಿ ಅದನ್ನ ಕಮ್ಯುನಿಕೇಟ್ ಮಾಡ್ತಿರೋದನ್ನ ರೆಕಾರ್ಡ್ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತಾ ಇರ್ತೀನಿ. ನೋಡಿ, ಇದು ರೆಕಾರ್ಡಿಂಗ್ ಮಾಡಿದೀನಿ, ಆದ್ರೆ ಆ ಆನೆ ಕಿರ್ಚೋದು ಎಲ್ಲ ಬರುತ್ತೆ, ರೆಕಾರ್ಡ್ ಆಗಿರುತ್ತೆ. ನೋಡಿ, ಇಲ್ಲಿ ಬೇಕಾದ್ರೆ ನಾನು ಪ್ರಯತ್ನ ಪಡ್ತೀನಿ ಕೇಳ್ಸಕ್ಕೆ. ಆದ್ರೆ ಆ ಲೋ ಫ್ರೀಕ್ವೆನ್ಸಿ ಸೌಂಡ್ ನನಗೆ ಕೇಳಿಸ್ತಾ ಇರುತ್ತೆ, ರೆಕಾರ್ಡ್ ಆಗಿರಲ್ಲ. ನಾವು ಫೋನಲ್ಲಿ ರೆಕಾರ್ಡ್ ಮಾಡ್ಕೊಂಡಿರಲ್ಲ ಅದನ್ನ. ಹಾಗಾಗಿ ಆ ತರ ಕಮ್ಯುನಿಕೇಶನ್ ಇದೆಯಲ್ಲ, ಅದೂ ಅಷ್ಟೇ ನಮ್ಗೆ ಅರ್ಥನೇ ಆಗೋದ್ರೆ, ಕೇಳಿಸೋದೇ ಇಲ್ಲ ಕೆಲಸಲ್ಲ. ಅದು ಬಿಟ್ಟು ಈ ಇನ್ಫ್ರಾಸಾನಿಕ್ ಸೌಂಡ್ ಅಲ್ಲಿ ಕಂಪನಗಳು, ನೆಲದಿಂದ ಹೋಗುವಂತ ಕಂಪನ, ಇಲ್ಲ ಅದೇನೋ ಕಂಪನ ಮಾಡಿದಾಗ ಇನ್ನೊಂದು ಆನೆ 5-6 ಕಿಲೋಮೀಟರ್ ದೂರದಲ್ಲಿರೋ ಆನೆ ಅಲ್ಲಿಗೆ ಕೇಳಿಸಿರುತ್ತೆ. ಅದು ನೆಲ, ಈಗ ನೀವು ಹೇಳಿದ್ರಲ್ಲ ಅವಾಗಲೇ, ಕೆಲವು ಸಲ ಆನೆಗಳು ಸುಮ್ಮನೆ ನಿಂತಿರುತ್ತೆ, ನೆಲದಲ್ಲೇ ಬಂದಿರೋ ಕಂಪನಗಳನ್ನ ಅದು ಕಾಲುಗಳಿಂದ ಕೇಳಿಸ್ಕೊಳ್ತಾರೆ.